ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ, ಇವತ್ತು ಸಂಜೆ ಮುಂದೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾವು ಟಾರ್ಚ್ ಲೈಟ್ ಪರೇಡ್ ನೋಡಕ್ಕೆ ಹೊಂಟೀವಿ ನೋಡ್ರಿ. ಇದು ಲಾಸ್ಟ್ ಡೇ ದಸರಾದ್ದು. ಈ ಟಾರ್ಚ್ ಲೈಟ್ ಪರೇಡ್ ಮುಗೀತಂದ್ರೆ ಇಲ್ಲಿಗೆ ದಸರಾ ಮುಗೀತು ಅಂತ ಅರ್ಥ. ನಾವು ಇಷ್ಟು ವರ್ಷ ಅಲ್ಲಿದ್ರೂ ಒಂದು ವರ್ಷವೂ ನಾವು ಹೋಗಿರಲಿಲ್ಲ ಟಾರ್ಚ್ ಲೈಟ್ ಪರೇಡ. ಆದರೆ ಈ ಸರಿ ನೋಡ್ರಿ ಟಿಕೆಟ್ ಸಿಕ್ಕಿದ್ದು ನಮಗೆ. ಹಾಗಾಗಿ ಸಂಜೆ ಮುಂದೆ ಹೊಂಟೇವೆ ನೋಡ್ರಿ. ಇದು ಶೋ ಸ್ಟಾರ್ಟ್ ಆಗೋದನ್ನು 7:15ಗೆ. ನಾವು ಸ್ವಲ್ಪ ಮುಂಚೆನೇ ಬರಬೇಕಿತ್ತು. ಹಾಗಾಗಿ ನಾವು ಬೇಗನೆ ಒಂದು 4:15ಗೆ ಬಂದಿದ್ದೀವಿ. ಬಂದ ಗಾಡಿಯೆಲ್ಲ ಪಾರ್ಕ್ ಮಾಡಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಬರಬೇಕು. ಬಂದ ಮೇಲೆ ಇವಾಗ ಒಳಗಡೆ ಬಂದು ಕೂತೇವಿ. ಅದರಿಂದ ಶೋ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಬಂದು ಕೂತಾಗಿ ಒಂದು 1 ಅವರ್ ಆದಮೇಲೆ ಸ್ಟಾರ್ಟ್ ಆಯಿತು. ನಾವು 6 ಗಂಟೆಗೆಲ್ಲ ಬಂದು ಕುಂತಿದ್ದೀವಿ. ಅಲ್ಲಿ 7:15ಗೆ ಶೋ ಸ್ಟಾರ್ಟ್ ಆಯಿತು. ಇವಾಗ ನೋಡ್ತಿರ್ಬೋದು, ಕತ್ಲಾದ್ಮೇಲೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕ್ಯಾರು. ಅವರ ಮ್ಯೂಸಿಕ್ ಹಾಕ್ತಾರಲ್ಲ, ಯಾವ ರೀತಿ ಮ್ಯೂಸಿಕ್ ಹಾಕ್ತಾರೋ ಅದೇ ಮ್ಯೂಸಿಕ್ಕಿಗೆ ಈ ಲೈಟ ನೋಡ್ರಿ ಅಷ್ಟು ಚಂದ ಡ್ಯಾನ್ಸ್ ಮಾಡಿದಂಗೆ ಅನ್ಸತ್ತಿರ್ತೈತಿ. ನೋಡ್ತಿರ್ಬೋದು, ಅಲ್ಲಿ ಫುಲ್ DJ ಸೌಂಡ್ ಹಾಕ್ಬಿಟ್ಟಿದ್ರು. ನಾವು ಆ ಸಾಂಗೆಲ್ಲ ಹಾಕೋಂಗಿಲ್ಲ, ಹಾಕಿರ ಕಾಪಿರೈಟ್ ಬರ್ತೈತಿ. ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ. ಅಲ್ಲಿ ನೋಡೋದಕ್ಕೂ ಆಮೇಲೆ ಈ ಥರ ಮೊಬೈಲಲ್ಲಿ TV ವಿಲಿ ನೋಡೋದಕ್ಕೂ ಮಜಾನ ಬೇರೆ. ಅಲ್ಲೇ ಹೋಗಿ ನೋಡಬೇಕು, ಭಾರಿ ಮಸ್ತ್ ಇರ್ತೈತಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. DJ ಸೌಂಡಿಗೆ ಆಮೇಲೆ ಈ ಲೈಟಿಂಗ್ಸ್ ಎಲ್ಲ ನೋಡಿ ನಮಗೂ ಎದ್ದು ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸತ್ತಿತ್ತು. ಅಷ್ಟು ಮಜಾ ಬರತ್ತಿತ್ತು. ಭಾರಿ ಮಸ್ತಿತ್ತು ನೋಡ್ರಿ. ಎಲ್ಲರಿಗೂ ಅಲ್ಲಿ ಹೇಳತ್ತಿದ್ರು, ನಿಮ್ಮ ಮೊಬೈಲಲ್ಲಿ ಟಾರ್ಚ್ ಲೈಟ್ ಆನ್ ಮಾಡಿರಿ ಅಂತೇಳಿ. ಎಲ್ಲರೂ ನೋಡ್ತಿರ್ಬೋದು, ಟಾರ್ಚ್ ಲೈಟ್ ಆನ್ ಮಾಡಿದ್ದಾರೆ. ಇವಾಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಹಾಕಿದ್ರು. ಅದಕ್ಕೆ ಎಲ್ಲರೂ ಟಾರ್ಚ್ ಲೈಟ್ನ ಆನ್ ಮಾಡಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಆನ್ ಮಾಡಿದರು. ಇವಾಗ ನೋಡ್ತಿರ್ಬೋದು, ಸ್ಟಾರ್ಟ್ ಆಗತ್ತತಿ ಎಲ್ಲ ನೋಡ್ರಿ. ಕಾಲೇಜ್ದವರು, ಆಮೇಲೆ ಹೈಸ್ಕೂಲ್ ಅವರು, ಪೊಲೀಸ್ ಅವರು, ಈ ಥರ ಒಂದೊಂದು ಅವ್ರದ್ದು ಸ್ಕೌಟ್ಸ್ ಗೈಡ್ಸ್ ಅವರು ಎಲ್ಲರೂ ಒಂದೊಂದು ಟೀಮ್ ಅವರು ಬರ್ತಾಯಿದ್ರು. ಈಗ ಬಂದು ಅವ್ರವ್ರ ಲೈನಲ್ಲಿ ನಿಲ್ತಾಯಿದ್ರು. ಪರೇಡ್ ಇತ್ತು ಎಲ್ರದ್ದು. ಅದೆಲ್ಲ ಆದಮೇಲೆ ಡ್ಯಾನ್ಸ್ ಎಲ್ಲ ಶುರು ಆಕ್ಕವು. ಭಾರಿ ಮಸ್ತ್ ಮಜಾ ಬಂತು ನೋಡ್ರಿ ನೋಡೋಕ್ಕೆ. ಆದರೆ ಅಲ್ಲೇ ಹೋಗಿ ನೋಡೋದ ಮಜಾನ ಬೇರೆ. ಯಾರಾದರೂ ನೋಡಿಲ್ಪ ಇಷ್ಟು ವರ್ಷ ಇದ್ರೂ ಮೈಸೂರಲ್ಲಿ ಹೋಗಿ ನೋಡಿಲ್ಲ ಅಂತನ್ನೋರು ನೆಕ್ಸ್ಟ್ ಇಯರ್ ಹೋಗಿ ನೋಡ್ರಿ. ಅಲ್ಲಿ ಕುದುರೆಯನ್ನು ನೋಡ್ರಿ ಎಷ್ಟು ಚಂದ ನಿಧಾನಕ್ಕೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾತು ಕೇಳತ್ತಿರ್ತಾವವು. ಅದನ್ನೆಲ್ಲ ನೋಡೋಕೆ ನೋಡ್ರಿ 2 ಕಣ್ಣು ಸಾಲಂಗಿಲ್ಲ, ಅಷ್ಟು ಮಸ್ತಿತ್ತು. ನಮಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ನಾವು ಇಷ್ಟು ವರ್ಷವೂ ಅಷ್ಟೇ ನಮಗೆ ಗೊತ್ತೇ ಇರಲಿಲ್ಲ, ಇದು ನಾವು ಹೋಗೇ ಇರಲಿಲ್ಲ. ಇವಾಗ ನಮ್ಮ ಫ್ರೆಂಡು ಅವ್ರು ಲಾಸ್ಟ್ ಇಯರ್ ಹೋಗಿ ಬಂದಿದ್ದರು. ಹಾಗಾಗಿ ಈ ಸರಿ ಇದಕ್ಕೆ ಹೋಗೋಣ ಅಂತಂದರು. ಸರಿ ಆಯಿತು, ಇದಕ್ಕೊಂದಕ್ಕರ ನೀಟಾಗಿ ನೋಡಿರಾತು, ಎಲ್ಲ ಕಡೆ ರಶ್ ಇತ್ತು ಅಂತೇಳಿ ಇಲ್ಲಿಗೆ ಬಂದೀವಿ. ಆದರೆ ಇಲ್ಲಿ ಮಾತ್ರ ಬಂದಿದ್ದು ನೋಡ್ರಿ ಲಾಸ್ ಆಗಲಿಲ್ಲ. ಅಷ್ಟು ಭಾರಿ ಅಂದ್ರೆ ಭಾರಿ ಮಸ್ತಿತ್ತು. ನೋಡ್ತಿರ್ಬೋದು ಇವಾಗ ಎಲ್ಲ ಕುದುರೆನೂ ಅಷ್ಟೇ ಎಷ್ಟು ಚಂದ ಲೈನಲ್ಲಿ ಹೆಂಗೆ ಹೊಂಟಾವಂತೇಳಿ ನೋಡ್ರಿ. ಮನುಷ್ಯರಾದರೆ ಇವಾಗ ಹೇಳಿದ ಮಾತು ಕೇಳ್ತಾರೆ, ಅವ್ರಿಗೆ ಹೇಳ್ಬೋದು. ಆದರೆ ಇವು ನೋಡ್ರಿ ಮೂಕ ಪ್ರಾಣಿ. ಆದರೂ ನಾನು ಹೇಳಿದಂಗೆ ಎಷ್ಟು ಚಂದ ಒಂದೇ ಲೈನ್ ಒಳಗೆ ಎಷ್ಟು ನಿಧಾನಕ್ಕೆ ಎಷ್ಟು ಚಂದ ಹೊಂಟಾವಂತೇಳಿ. DJ everybody ಲೈಟಿಂಗ್ಸ್ ಎಲ್ಲ ಆದಮೇಲೆ ಇವಾಗ ಡ್ಯಾನ್ಸ್ ಮಾಡಕತ್ತಾರೆ ನೋಡ್ರಿ. ಈಗ ಡ್ಯಾನ್ಸನ್ನು ಅಷ್ಟೇ ಚಂದ ಮಾಡ್ರು. ಆದರೆ ನಾವು ದೂರ ಕೂತಿದ್ದಕ್ಕಾಗಿ ನಮಗೆ ಅಷ್ಟೊಂದು ಸರಿ ಕಾಣಿಸ್ಲಿಲ್ಲ. ಆ ಕಡೆ ಸೈಡ್ ಫ್ರಂಟ್ ಸೈಡ್ ಕೂತವ್ರಿಗೆ ನೀಟಾಗಿ ಕಾಣಿಸ್ತಿತ್ತು. ಆ ಕಡೆ ಎಲ್ಲ VIP ಕೂತಿದ್ರು. ಅಂದ್ರೆ CM ಆಮೇಲೆ DCM ಇವರೆಲ್ಲ ಅಲ್ಲಿ ಕೂತಿದ್ರು. ಅವರಿಗೆಲ್ಲ ಕಾಣಿಸೋಂಗೆ ಅವ್ರು ಅಲ್ಲಿ ಡ್ಯಾನ್ಸ್ ಮಾಡಕತ್ತಿದ್ರು. ಆದರೆ ನಾವು ಈ ಕಡೆ ಸೈಡ್ ಸ್ವಲ್ಪ ದೂರ ಕೂತಿರೋದ್ರಿಂದ ನಮಗಷ್ಟು ಸರಿ ಕಾಣಿಸತ್ತಿರಲಿಲ್ಲ. ಡ್ಯಾನ್ಸ್ ಮಾತ್ರ ಚಂದ ಮಾಡಿರು. 350 ಜನ ಇದ್ರಂತ ನೋಡ್ರಿ ಈ ಡ್ಯಾನ್ಸ್ ಒಳಗೆ. ಆದರೆ ಅಷ್ಟು ದೊಡ್ಡ ಗ್ರೌಂಡಲ್ಲಿ 350 ಜನ ಅದಾರು ಅಂತ ಅನಿಸ್ತಾ ಇರಲಿಲ್ಲ. ಆದರೂ ಭಾರಿ ಮಸ್ತ ಡ್ಯಾನ್ಸ್ ಮಾಡಿರು. ನೋಡ್ತಿರ್ಬೋದು ಎಷ್ಟು ಚಂದ ಮಾಡತ್ತಾರ ಡ್ಯಾನ್ಸ್ ಅಂತೇಳಿ.
ಡ್ಯಾನ್ಸ್ ಎಲ್ಲ ಮುಗಿದಾದ್ಮೇಲೆ ಇವಾಗ ನೋಡ್ರಿ ಬೈಕ್ ರೇಸ್ ಶುರುವಾಗೈತಿ. ಈ ಬೈಕ್ ರೇಸು ಅಷ್ಟೇ ನೋಡಕ್ಕಂತೂ ಎಷ್ಟು ಮಸ್ತ್ ಇತ್ತಂತಂದ್ರೆ ಆ ಕಡೆ ಈ ಕಡೆ ಬೇರೆ ಕಡೆ ನೋಡಿರ ಎಲ್ಲಿ ನಾವು ಮಿಸ್ ಮಾಡ್ಕೊಳ್ತೀವೋ ಅನ್ನೋ ಹಂಗೆ ನಾವು ಕೂತ್ಕೊಂಡು ನೋಡಕತ್ತಿದ್ದು ನೋಡ್ರಿ. ಇದನ್ನು ಮಾಮೂಲಿಯಾಗಿ ಬೈಕ್ ಓಡ್ಸಕತ್ರನ ಎಷ್ಟು ಭಯ ಆಗ್ತತಿ, ಆದರೆ ಇವರು ಮಾತ್ರ ಅದ್ರ ಮೇಲೆ ಮಲ್ಕೊಂಡು ನಿಂತು ಯೋಗ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇದ್ರ ಮೇಲೆ ಅವರು ಬೈಕ್ ಓಡ್ಸಕತ್ತಿದ್ರು. ನೋಡ್ತಿರ್ಬೋದು ನೀವು ಎಷ್ಟು ಮಸ್ತ ಬೈಕ್ ಓಡಿಸ್ತಾರಂತೇಳಿ. ಇಲ್ಲಿ ಮೇಲ್ಗಡೆ ನೋಡ್ರಿ 2 ಬರ್ಡ್ಸ್ ಹೊಂಟಿದ್ದು. ಇವಾಗ ಬೈಕ್ ರೇಸ್ ಸ್ಟಾರ್ಟ್ ಆದಾಗ ಎಲ್ಲರೂ ಇವ್ರು ಬೈಕ್ ಬಿಟ್ಟು ಮೇಲ್ಗಡೆ ಬರ್ಡ್ಸನ್ನು ನೋಡಕತ್ತಿದ್ರು. ಇವಾಗ ನೋಡ್ರಿ ಇದು ಸೀಸರ್ ಕ್ರಾಸಿಂಗ್ ಅಂತೇಳಿ ಎಷ್ಟು ಚಂದ ಮಾಡತ್ತಾರ ಅಂತಂದ್ರೆ ನಮಗೆ ಅನಿಸ್ಬೋದು ಎಲ್ಲರ ಗುದ್ದು ಬಿಡ್ತಾವನೋ ಬೈಕ್ಗಳು ಅಂತೇಳಿ, ಆದ್ರೆ ಅಷ್ಟು ಸ್ಪೀಡ್ ಒಳಗನ ಹೊಕ್ಕಾರ ಅವ್ರ, ಒಂದಕ್ಕೊಂದು ಟಚ್ ಆಗದಂಗೆ ಅವರು ಹೊಕ್ಕಾರ ನೋಡ್ರಿ. ಎಷ್ಟು ಚಂದ ಮಾಡಕತ್ತಾರ ಅಂತೇಳಿ ಅದ್ರ ಮೇಲೆಲ್ಲ ಮಲ್ಕೊಂಡು ಹೊಂಟಾರ ನೋಡ್ತಿರ್ಬೋದು ನೀವು. ಅಲ್ಲೆಲ್ಲ ಎಷ್ಟು ಜನ ಚೀರಾಡಕತ್ತಿದ್ರು ಅಂತಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡತ್ತೀರಿ ಎಲ್ಲರೂ. ಅಲ್ಲಿ ನೋಡೋಕನ ಭಾರಿ ಮಜಾ ಬರತ್ತಿತ್ತು ನೋಡ್ರಿ. ಈಗ ಎಷ್ಟು ಚಂದ ಹೊಕ್ಕಾರ. ಈಗ ಇಬ್ಬಿಬ್ಬರು ಸೇರಿ ಹೊಂಟಾರು, ಆವಾಗಲೇ ಒಬ್ಬೊಬ್ರು ಹೋಗಿದ್ರು, ಈಗ ಇಬ್ಬಿಬ್ಬರು ಸೇರಿ ಹೊಂಟಾರು. ಅಷ್ಟು ಸ್ಪೀಡ್ಲಿ ಹೋದ್ರೂ ಒಂದು ಚೂರು ಎಲ್ಲೂ ಟಚ್ ಆಗದೆ ಹೊಂಟಿರ್ತಾರೆ ಅವ್ರು. ಲಾಸ್ಟ್ ನೋಡ್ತಿರ್ಬೋದು ನೀವು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಾರು ಮತ್ತು ಇನ್ನೊಬ್ಬರು ಯೆಲ್ಲೋ ಆ್ಯಂಡ್ ಗ್ರೀನ್ ಹಾಕ್ಕೊಂಡಾರು. ಅವರಿಬ್ಬರು ಅಷ್ಟೇ ಜೋಕರ್ ಅವರು ಬೈಕ್ ಓಡ್ಸತ್ತಿರ್ತಾರೋ, ಆದರೆ ಅವರು ಲಾಸ್ಟಿಗೆ ಹೋಗ್ತಾ ಇರ್ತಾರೋ. ಅವಾಗ ಜನಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂಥೇಳಿ ಆ ಜೋಕರ್ಗಳಿಬ್ಬರು ಸ್ವಲ್ಪ ಕಿಟ್ಲೆ ಮಾಡತ್ತಿರ್ತಾರೆ ಅಲ್ಲೆಲ್ಲ. ಅದೆಲ್ಲ ನೋಡುವಾಗ ಅಷ್ಟೇ ಈ ಕಡೆ ಒಂದು ಕಡೆ ಭಯನೂ ಆಗತ್ತಿತ್ತು, ಮತ್ತು ಆ ಜೋಕರ್ ಎಲ್ಲ ಮಾಡೋದು ನೋಡಿ ಸ್ವಲ್ಪ ಖುಷಿನೂ ಆಗಕತ್ತಿತ್ತು. ನೋಡ್ತಿರ್ಬೋದು ನೀವು ಎಷ್ಟು ಚಂದ ಹೊಂಟಾರ ಅಂಥೇಳಿ ಅವರ. ನಾನಂತೂ ಫಸ್ಟ್ ಟೈಮ್ ನೋಡ್ರಿ ಲೈವ್ ಆಗಿ ಈ ರೀತಿ ಬೈಕ್ ಓಡಿಸೋದನ್ನು ನೋಡಿದ್ದು. ಟಿ ವಿಲೆಲ್ಲ ನೋಡ್ತಿದ್ವಿ, ಆದ್ರೆ ಲೈವ್ ಆಗಿ ಎದುರುಗಡೆ ನೋಡಿದ್ದು ಇದೇ ಫಸ್ಟ್ ಟೈಮ್ ನಾನು ನೋಡ್ರಿ. ಇವ್ರು ಈ ರೀತಿ ಕ್ರಾಸ್ ಆದಾಗೆಲ್ಲ ಅಲ್ಲಿ ಜನ ಎಷ್ಟು ಚೀರಾಡತ್ತೀರಂತಂದ್ರೆ ಯಪ್ಪ ಭಾರಿ ಮಸ್ತ್ ಇತ್ತು. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತಿದ್ದು ನೋಡ್ರಿ. ಈಗ ಎಷ್ಟು ಚಂದ ಹೊಂಟಾರವ್ರು ಅಂಥೇಳಿ. ಇವಾಗ ಲಾಸ್ಟಿಗೆ ಮುಗೀತು ನೋಡ್ರಿ ಬೈಕ್ ಶೋ ಮುಗೀತು. ಇದು ಎಂಡ್. ಇದು ನೋಡ್ತಿರ್ಬೋದು ಎಷ್ಟು ಜನ ಸೇರಿ ಎಷ್ಟು ಮಸ್ತ್ ಮಾಡಿರೋ ಬೈಕ್ ರೇಸ್ ಅಂಥೇಳಿ. ಇವಾಗ ಲಾಸ್ಟಿಗೆ ಡ್ರೋನ್ ಶೋ ಇತ್ತು. ನಾನಂತೂ ಒಂದು ಸರಿನೂ ನೋಡಿಲ್ಲ ಡ್ರೋನ್ ಶೋ, ಇವತ್ತು ಫಸ್ಟ್ ನೋಡ್ತಿರ್ಬೋದು. ಇವಾಗೆಲ್ಲ ಲೈಟ್ ಆಫ್ ಮಾಡ್ಯಾರು. ಇವಾಗ ಡ್ರೋನ್ ಶೋ ಸ್ಟಾರ್ಟ್ ಆಕೈತೆ ನೋಡ್ರಿ. ಅದೂ ಅಷ್ಟೇ ಎಷ್ಟು ಮಸ್ತ್ ಇತ್ತಂದ್ರೆ ಅಲ್ಲೂ ಅಷ್ಟೇ 350 ಡ್ರೋನ್ನ ಯೂಸ್ ಮಾಡಿದ್ರಂತೆ. ಅದು ಡ್ರೋನ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಭಾರಿ ಅಂದ್ರೆ ಭಾರಿ ಮಸ್ತಿತ್ತು. ಇವಾಗ ಎಲ್ಲರಿಗೂ ಲೈಟ್ ಆಫ್ ಮಾಡಿ ಮೊಬೈಲ್ ಟಾರ್ಚ್ ಆನ್ ಮಾಡೋಕ್ಕೆ ಹೇಳಿದರು. ನೋಡ್ತಿರ್ಬೋದು ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡಿ ಡ್ಯಾನ್ಸ್ ಮಾಡತ್ತಾರೋ. ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ದು ಮತ್ತೆ ಸಾಂಗ್ ಹಾಕಿದರು. ಆವಾಗ ಎಲ್ಲರೂ ಅಷ್ಟೇ ಶೇಕ್ ಮಾಡಿ ಮೊಬೈಲ್ ಅಂತ ಹೇಳಕತ್ತಿದ್ರು ಅವ್ರು. ಇವಾಗ ನೋಡ್ತಿರ್ಬೋದು ಡ್ರೋನ್ ಶೋ ಅಂದಿದ ತಕ್ಷಣ ಎಲ್ಲರೂ ನೋಡಕತ್ರು ಒಂದೆರಡು ಡ್ರೋನ್ ಬರ್ತಾವಂತೇಳಿ. ಇಲ್ಲಿ ನೋಡಿದ್ರೆ 350 ಡ್ರೋನ್ ನೋಡ್ರಿ. ಅವೇನು ಲೈಟ್ ಕಾಣತ್ತವೆಲ್ಲ ಅವೆಲ್ಲ ಡ್ರೋನ. ನಾವು ಎಷ್ಟು ಚಂದ ಇತ್ತಂತಂದ್ರೆ ನೋಡ್ತಿರ್ಬೋದು ನೀವು. ಅದರೊಳಗನ ಅವರು ಎಲ್ಲಿ ಹ್ಯಾಪಿ ದಸರಾ ಅಂತೇಳಿ ಬರೀತಾರೋ ನೋಡ್ತಿರ್ಬೋದು. ಅದನ್ನ ಎಷ್ಟು ಚಂದರ ಮಾಡಿದ್ರು ಅಂತಂದ್ರೆ
ಭಾಳ ಅಂದ್ರೆ ಭಾಳ ಚಂದ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡ್ರಿ. ಈಗ ಡ್ರೋನ್ ಒಳಗೆ ಇದೆಲ್ಲ ನೋಡ್ರಿ, ಡ್ರೋನ್ ಒಳಗೆ ಮಾಡಿದ್ದಿದ್ದ ಹ್ಯಾಪಿ ದಸರಾ ಅಂಥೇಳಿ ಬರೆದ್ರು. ಲಾಸ್ಟ್ ಇದು ಎಲ್ಲ ಟಾರ್ಚ್ ಲೈಟ್ ಪರೇಡಲ್ಲಿ ಲಾಸ್ಟ್ ಇದ್ದಿದ್ದು ಇದು ಡ್ರೋನ್ ಶೋ. ಇದಾದಮೇಲೂ ಇದಿತ್ತು ಪಂಜಿನ ಕವಾಯತ್ತು ಅಂಥೇಳಿ ಮಾಡ್ತಾರೆ, ಅದು ಲಾಸ್ಟಿಗಿತ್ತು. ಇದು ನೋಡ್ರಿ ಎಷ್ಟು ಚಂದ ಮಾಡತ್ತಾರ ಡ್ರೋನ್ ಒಳಗೆ ಅಂತಂದ್ರೆ ನೋಡ್ರಿ, ಭಾರಿ ಮಸ್ತಿತ್ತು. ಕೆಳಗಡೆ ಅವರೆಲ್ಲ ಹೆಂಗೆ ಆಪ್ರೇಟ್ ಮಾಡಕತ್ತಿದ್ರು ಏನೋ ಗೊತ್ತಿಲ್ಲ, ಅಷ್ಟು ಚಂದ ಮಾಡತ್ತೀರ ನೋಡ್ರಿ. ಕರ್ನಾಟಕ ಮಾಡಿದಾರು. ನಾನಂತೂ ಒಂದು ಸರಿ ಎಲ್ಲೂ ನೋಡೇ ಇರಲಿಲ್ಲ ಇಂಥದ್ದು. ಇವಾಗ ನೋಡ್ರಿ ಒಡೆಯರ್ದೊಬ್ರದ್ದು ಫೋಟೋ ಮಾಡ್ಯಾರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನಿಸ್ತತಿ ಇವರು ನೋಡ್ರಿ. ಅವ್ರದ್ದೂ ಅಷ್ಟ ಫ್ರೇಮ್ ಎಷ್ಟು ಚಂದ ಮಾಡ್ಯಾರು. ಎಲ್ಲ ಡ್ರೋನಲ್ಲೇ ಮಾಡಿದ್ದಿದೆಲ್ಲ, ಅನಿಸೋದನೇ ಇಲ್ಲ ಡ್ರೋನ ಇದೆಲ್ಲ ಅಂಥೇಳಿ, ಅಷ್ಟು ಚಂದ ಮಾಡಿದಾರು. ಮೈಸೂರಲ್ಲಿ ಯಾವ್ದ್ಯಾವ್ದು ಫೇಮಸ್ ಐತಿ ಅನ್ನೋದನ್ನು ಈ ಡ್ರೋನಲ್ಲಿ ತೋರಿಸಿರು. ಇವಾಗ ನೋಡ್ರಿ ರಾಜರದ್ದು ಅದೇನು ಗಂಡಬೇರುಂಡ ಚಿಹ್ನೆ ಐತಲ್ಲ ಅದನ್ನು ಅಷ್ಟೇ ತೋರಿಸಿರು ಡ್ರೋನಲ್ಲಿ. ಗಂಡಬೇರುಂಡ ಕೃಷ್ಣರಾಜ ಒಡೆಯರು ಫಸ್ಟ್ ಹ್ಯಾಪಿ ದಸರಾ ಅಂತೇಳಿ ತೋರಿಸಿದ್ರು. ಇವಾಗ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತೇಳಿ ತೋರಿಸ್ತಾರೆ ನೋಡ್ರಿ. ನೋಡ್ರಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತೇಳಿ ಬರದ್ರೀಗ. ಆಮೇಲೆ ನಂದಿ ತೋರಿಸ್ತಾರೋ, ಆನೆ ತೋರಿಸ್ತಾರೋ, ಅಂಬಾರಿ ಹೊತ್ಕೊಂಡಿರುವಂಥ ಆನೆ. ಆಮೇಲೆ ಪ್ಯಾಲೇಸ್ ತೋರಿಸ್ತಾರೋ. ನಾವೇನೋ ಡ್ರೋನ್ ಶೋ ಅಂತಂದ್ರೆ ಬರೀ ಡ್ರೋನಲ್ಲಿ ಏನಾದರೂ ಚಿತ್ರ ಮಾಡ್ತಾರೇನೋ ಅಂತ ಅಂದ್ಕೊಂಡೀವಿ. ಆದರೆ ಇವ್ರು ನೋಡ್ರಿ ಎಷ್ಟು ಮಸ್ತ್ ಮಾಡಿರಂತಂದ್ರೆ ನಮಗಂತೂ ಭಾರಿ ಅಂದ್ರೆ ಭಾರಿ ಖುಷಿ ಆಯ್ತು ಇದನ್ನು ನೋಡಿ. ಒಂದು ಸರಿನೂ ನಾವೆಲ್ಲೂ ನೋಡಿರಲಿಲ್ಲ. ಅಂದರೆ ಈ ಸರಿ ನೋಡ್ರಿ ಡ್ರೋನ್ ಶೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಡ್ರೋನ್ ಯೂಸ್ ಮಾಡಿಕೊಂಡು ಈ ರೀತಿಯೂ ಮಾಡ್ಬೋದು ಅನ್ನೋದು ಗೊತ್ತಾಗಿದ್ದ ಆವಾಗ ಫಸ್ಟ್ ಟೈಮ್ ನಮಗೆ. ನಾವು ಡ್ರೋನ್ ಅಂದ ತಕ್ಷಣ ವಿಡಿಯೋ ಮಾಡ್ತದೇನೋ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರಿ ಇವಾಗ ನೋಡ್ರಿ ಇದರಲ್ಲಿ ಎಷ್ಟು ಚಂದ ಅವರು ಡ್ರೋನ್ ಶೋ ಮಾಡಿರು. ಹಿಂಗೆ ಮಾಡುವಾಗ ಒಂದೇ ಒಂದು ಡ್ರೋನ ಕೆಳಗೆ ಬೀಳ್ತತಿ, ಇನ್ನು ಉಳ್ಕಿದ್ದೆಲ್ಲ ಕರೆಕ್ಟೇ ಇರ್ತಾವೆ. ನೋಡ್ರಿ ಈಗ ಪ್ಯಾಲೇಸ್ ಮಾಡಿದಾರು. ನಮ್ಮ ಮೇಲ್ಗಡೆ ಮನೆಯಲ್ಲಿ ಇನ್ನೂ ಸ್ವಲ್ಪ ಕೆಲಸ ನಡೀತಿರೋದ್ರಿಂದ ಅದರದ್ದು ಸೌಂಡ್ ಕೇಳ್ಸಕತ್ತೈತೆ ನಿಮ್ಗೆ, ಸಾರಿ ಫ್ರೆಂಡ್ಸ್. ಇವಾಗ ಆನೆ ತೋರಿಸಿದ್ದಾರೆ ನೋಡ್ರಿ, ಅಂಬಾರಿ ಹೊತ್ಕೊಂಡಿರುವಂಥ ಆನೆ. ಬೆಳಗ್ಗಿಂದ ಸಂಜೆವರೆಗೂ ಇದೇ ರೀತಿ ಸೌಂಡ್ ಇರ್ತತಿ. ನನಗೆ ಎಡಿಟ್ ಮಾಡೋಕ್ಕೇನು ಅನ್ಸೋದಿಲ್ಲ, ವಾಯ್ಸ್ ಓವರ್ ಕೊಡಬೇಕಾದ್ರೆ ನೋಡ್ರಿ ಮತ್ತೆ ಬಿಟ್ಟನೆ ಅಂದ್ರೆ ಮತ್ತೆ ಲೇಟ್ ಆಗ್ತದ ಅಂಥೇಳಿ ಆ ಸೌಂಡ್ ಇದ್ರೂ ನಾನು ಅದರೊಳಗೆ ವಾಯ್ಸ್ ಓವರ್ ಮಾಡಕತ್ತೀನಿ. ಈಗ ನಂದಿ ಮಾಡಿದ್ದಾರೆ ನೋಡ್ರಿ, ನಂದಿ ಬೆಟ್ಟದಲ್ಲಿರುವಂಥ ನಂದಿ ಮಾಡಿದರು. ನನಗೆ ಈ ಟಾರ್ಚ್ ಲೈಟ್ ಪರೇಡಲ್ಲಿ ಡ್ರೋನ್ ಶೋ ಮತ್ತು ಬೈಕ್ದು ಮಾಡಿರಲ್ಲ ಅದು ಎರಡು ಭಾಳ ಇಷ್ಟ ಆಯಿತು. ಇವಾಗ ನೋಡ್ರಿ ಇದು ಆನೆ ಸೊಂಡ್ಲು ಮತ್ತು ದಂತ ಅಂತ ಅಂದ್ಕೊಳ್ತೀನಿ, ಅಷ್ಟೊಂದು ಗೊತ್ತಿಲ್ಲ ನನಗೆ. ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅಂತೇಳಿ. ಇವಾಗ ಸಿ ಯು ಇನ್ 2024 ಅಂತ ಬರೆದ್ರು, ಅಂದ್ರೆ ನೆಕ್ಸ್ಟ್ ಇಯರಿಗೆ ಸಿಗ್ತೀವಿ ಅಂಥೇಳಿ. ನೋಡ್ರಿ ಎಷ್ಟು ಚಂದಿತ್ತು. ನಮಗಿಷ್ಟು ವರ್ಷವೂ ನಾವು ಮೈಸೂರಲ್ಲಿ ಇದ್ರೂ ನಮ್ಮ ಮನೆಗೆಲ್ಲ ಪ್ರತಿ ವರ್ಷ ಗೆಸ್ಟ್ ಬರೋರು. ನಮ್ಗೆ ಗೊತ್ತೇ ಇರಲಿಲ್ಲ ಇದು ಟಾರ್ಚ್ ಲೈಟ್ ಪರೇಡು ಈ ಥರ ಒಂದು ಶೋ ಐತೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ದಿದ್ರೆ ನಾವು ಪ್ರತಿ ವರ್ಷ ನಮ್ಮ ಮನೆಗೆ ಬಂದಿರೋ ಗೆಸ್ಟನ್ನೆಲ್ಲ ಕರ್ಕೊಂಡು ಹೋಗಿದ್ದೀವಿ. ನಾವು ಮಾಮೂಲಿ ಮನೆಗೆಲ್ಲ ಜನ ಬಂದ್ರಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀವಿ, ಇಲ್ಲ ನಂಜನಗೂಡು, ಆಮೇಲೆ ನಿಮಿಷಾಂಬ, ಇಲ್ಲೆಲ್ಲ ಹೋಗಿ ನಾವು ಸುತ್ತಾಡ್ಕೊಂಡು ಬರ್ತಿದ್ದೀವಿ. ಟಾರ್ಚ್ ಲೈಟ್ ಪರೇಡ್ ಅಂತೂ ಗೊತ್ತೇ ಇರಲಿಲ್ಲ ನಮಗೆ. ನಮ್ಮ ಫ್ರೆಂಡು ಲಾಸ್ಟ್ ಇಯರ್ ಹೋದರು, ಅವಾಗ ನನಗೂ ಕರೆದ್ರವ್ರ, ಆದರೆ ನಮ್ಮ ಮನೆಯಾಗ ಗೆಸ್ಟ್ ಅದಾರ ಅಂಥೇಳಿ ನಾನು ಅವಾಗ ಹೋಗಲಿಲ್ಲ. ಈ ಸರಿ ಎಲ್ಲರೂ ಸೇರ್ಕೊಂಡು ಹೋದೆವು ನೋಡ್ರಿ.
ನನಗಂತೂ ಟಾರ್ಚ್ ಲೈಟ್ ಪರೇಡು ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಎಕ್ಸಿಬಿಷನ್ಗೆ ಹೋದೀವಿ, ಅಲ್ಲೂ ರಶ್ ಅಂತೇಳಿ ಸರಿಗೆ ನೋಡೋಕ್ಕಾಗಲಿಲ್ಲ. ಫ್ಲವರ್ ಶೋಗೆ ಹೋದೀವಿ, ಅಲ್ಲಿನೂ ಅಷ್ಟೇ ನೋಡೋಕ್ಕಾಗಲಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಒಳಗಡೆ ದರ್ಶನನೇ ಆಗಲಿಲ್ಲ, ಹೊರಗಡೆನೇ ಕೈ ಮುಕ್ಕೊಂಡು ಬಂದೀವಿ. ಇದೊಂದು ನೋಡ್ರಿ ಟಾರ್ಚ್ ಲೈಟ್ ಪರೇಡ್ ಒಂದು ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದು. ಇದು ಒಂದು ನಾವಿಷ್ಟು ಆರಾಮಾಗಿ ಕೂತ್ಕೊಂಡು ನೋಡಿದ್ದು. ಭಾಳ ಅಂದ್ರೆ ಭಾಳ ಖುಷಿಯಾಯಿತು ನನಗೆ. ಇದೊಂದು ಶೋ ಆದರೂ ಸಿಕ್ತಲ್ಲ ಅಲ್ಲಿಂದ ಬೆಂಗಳೂರಿಂದ ಬಂದಿದ್ದಕ್ಕಾದರೂ ಅಂಥೇಳಿ. ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಪರವಾಗಿಲ್ಲ ನೋಡಿದ್ದೀವಿ, ಆದರೆ ಫ್ಲವರ್ ಶೋ ಅಲ್ಲೂ ಗದ್ದಲಿತ್ತು, ವಾಪಸ್ ಬಂದೀವಿ. ಎಕ್ಸಿಬಿಷನಲ್ಲಿ ಹೋದೀವಿ, ಆದರೆ ಒಂದೇ ಒಂದು ಆಟ ಆಡಿ ನಾವೇನು ಜಾಸ್ತಿ ಆಟ ಆಡಲಿಲ್ಲ, ಹಾಗೆ ಬಂದುಬಿಟ್ಟಿವಿ. ಏನು ಶಾಪಿಂಗು ಮಾಡಲಿಲ್ಲ ಎಕ್ಸಿಬಿಷನ್ ಒಳಗೆ. ಚಾಮುಂಡಿ ಬೆಟ್ಟದಲ್ಲೂ ಅಷ್ಟು ಸರಿ ದರ್ಶನ ಆಗಲಿಲ್ಲ ಅಂಥೇಳಿ ಸುಮ್ಮ ಈ ಸರಿ ಬಂದಿದ್ದು ವೇಸ್ಟ್ ಆಯ್ತೇನೋ ಅಂತ ಅಂದ್ಕೊಳಕತ್ತಿದ್ದು ನಾನು. ನೋಡಿರೆ ಇದು ಟಾರ್ಚ್ ಲೈಟ್ ಪರೇಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ಲಾಸ್ಟಿಗೆ ಪಂಜಿನ ಕವಾಯತ್ತು ಆಗಕತ್ತೈತೆ ನೋಡ್ರಿ. ಈಗ ಇದು ಅಷ್ಟೇ, ಈ ಶೋನು ಅಷ್ಟೇ ಭಾರಿ ಮಸ್ತ್ ಮಾಡಿರು. ಇದು ಎಂಡ್, ಇದು ಲಾಸ್ಟಿಗಿದು. ನೋಡ್ರಿ ಎಷ್ಟು ಚಂದ ಮಾಡತ್ತಾರಂಥೇಳಿ. ಇಲ್ಲಿಗೆ ಟಾರ್ಚ್ ಲೈಟ್ ಪರೇಡ ಮುಗೀತು. ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೋಗಬೇಕು. ಇಲ್ಲಿಗೆ ದಸರಾದೆಲ್ಲ ವೀಡಿಯೋಸ ಮುಗಿದು ಬೆಳಕಾದ್ರೆ ನಾವು ಊರಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು. ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊಂಟೇವಿ. ಹಂಗೆ ಹೋಗ್ತಾ ಹೊರಗಡೆ ಊಟ ತೊಗೊಂಡು ಹೋಗಬೇಕು. ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಟೇಕ್ ಕೇರ್, ಗುಡ್ ನೈಟ್, ಬಾಯ್.